ನಾನಾ ಕೊರೋಬಿ ಯಾವೋಕಿ ಎಂದರೆ 7 ಬಾರಿ ಬೀಳು 8ನೇ ಬಾರಿ ಎದ್ದೇಳು ಎನ್ನುವ ಈ ಜಪಾನಿನ ಒಂದು ಪ್ರಸಿದ್ಧ ಗಾದೆ ಮಾತು ಸೋಯಿಚಿರೋ ಹೊಂಡಾಗೆ 100% ಸರಿ ಹೊಂದುತ್ತದೆ. ಅನೇಕ ಬಾರಿ ನಾವು ಮಯೋಪಿಕ್ ಆಗುತ್ತೇವೆ, ನಮ್ಮ ವೈಫಲ್ಯಕ್ಕಾಗಿ ಅಳಲು ಪ್ರಾರಂಭಿಸುತ್ತೇವೆ. ಆದರೆ ಅನೇಕ ವೈಫಲ್ಯಗಳನ್ನು ಲೆಕ್ಕಿಸದೆ ನಿಭಾಯಿಸುವ ಮೂಲಕ ನೆವರ್ ಸೇ ಡೈ ಆಟಿಟ್ಯೂಡ್ ಪ್ರದರ್ಶಿಸಿದ ಹೋಂಡಾದ ಕಥೆಯನ್ನು ನಾವು ನೆನಪಿಸಿಕೊಳ್ಳಬೇಕು. ಹಳ್ಳಿಯ ಬೀದಿಗಳಲ್ಲಿ ಧೂಳಿನಲ್ಲಿ ಆಟವಾಡುತ್ತಿದ್ದ ಮಗುವೊಂದು ಫೋರ್ಡ್ ಕಾರಿನ ಹಿಂದೆ ಓಡುತ್ತಿರುವಾಗ ಹಿಂದೆಂದೂ ಇಂತಹ ವಾಹನವನ್ನು ನೋಡಿರದ ಆ ಪುಟ್ಟ ಮಗುವು ಇದೇ ರೀತಿಯ ವೇಗವಾಗಿ ಓಡುವ ಕಾರನ್ನು ತಯಾರಿಸುವ ಕನಸು ಕಂಡಿತು. ಮುಂದೆ ಆ ಮಗು ಪ್ರಸಿದ್ಧ ಕೈಗಾರಿಕೋದ್ಯಮವಾಗಿ ಹೋಂಡಾ ಕಂಪನಿ ಸ್ಥಾಪಿಸಿ ಬಹುದೊಡ್ಡ ಕೋಟ್ಯಾಧಿಪತಿ ಆಗಿದ್ದು ಇತಿಹಾಸ. ಇಂದು ಈ ಹೋಂಡಾ ಕಂಪನಿ ಅತ್ಯುತ್ತಮ ಮೋಟಾರ್ ಸೈಕಲ್ ಉತ್ಪಾದನಾ ಕಂಪನಿಯಲ್ಲದೆ ವಿಶ್ವದ ಪ್ರಮುಖ ಕಾರು ಉತ್ಪಾದನಾ ಕಂಪನಿಗಳಲ್ಲಿ ಒಂದಾಗಿದೆ. ಸೋಯಿಚಿರೋ ಹೋಂಡಾ ನವೆಂಬರ್ 17, 1906ರಂದು ಜಪಾನ್ನ ಹಮಾಮಾಟ್ಸುದಲ್ಲಿರುವ ಕೋಮಿಯೋ ಗ್ರಾಮದಲ್ಲಿ ಜನಿಸಿದ. ಸೋಯಿಚಿರೋ ಹೋಂಡಾ ಅವರ ಹೆತ್ತವರ ಮೊದಲ ಮಗು. ಅವರ ತಂದೆ ಗಿಹೆ ಹೋಂಡಾ ಒಬ್ಬ ನುರಿತ ಕಮ್ಮಾರರಾಗಿದ್ದರು. ಆದರೆ ಹೊಸ ಕೆಲಸಗಳ ಉತ್ಸಾಹ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಬಯಕೆಯಿಂದಾಗಿ ಅವರು ಕಮ್ಮಾರ ಕೆಲಸವಲ್ಲದೆ ಇತರ ಕೆಲಸಗಳಲ್ಲಿ ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದರು. ಅವರ ಪತ್ನಿ ಮಿಕಾ ಹೋಂಡಾ ನೇಗೆ ಕೆಲಸ ಮಾಡುವ ಮೂಲಕ ಕುಟುಂಬವನ್ನು ನಡೆಸಲು ಸಹಾಯ ಮಾಡುತ್ತಿದ್ದರು. ಕುಟುಂಬದ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿತ್ತು, ಆದರೆ ಜೀವನವು ತೃಪ್ತಿಕರವಾಗಿತ್ತು. ಆ ದಿನಗಳಲ್ಲಿ ಜಪಾನ್ನಲ್ಲಿ ಸಾರಿಗೆ ಸಾಧನವಾಗಿ ಬೈಸಿಕಲ್ ಬಳಕೆ ಹೆಚ್ಚಾಗಲು ಪ್ರಾರಂಭಿಸಿತು. ತನ್ನ ಅದೃಷ್ಟವನ್ನು ಪರೀಕ್ಷಿಸಲು ಗಿಹೋಯ್ ಹೋಂಡಾ ಹಳ್ಳಿಯಲ್ಲಿ ಸಣ್ಣ ಸೈಕಲ್ ಅಂಗಡಿಯನ್ನು ಸಹ ತೆರೆದರು. ಹಾಳಾದ ಸೈಕಲ್ಗಳನ್ನು ಕಡಿಮೆ ಬೆಲೆಗೆ ಖರೀದಿಸಿ ರಿಪೇರಿ ಮಾಡಿ ಮಾರಾಟ ಮಾಡುತ್ತಿದ್ದರು. ಕ್ರಮೇಣ ಜನರು ಸೈಕಲ್ ಕೊಳ್ಳಲು ಅವರ ಅಂಗಡಿಗೆ ಬರಲಾರಂಭಿಸಿದರು ಮತ್ತು ಅವರ ಅಂಗಡಿಯು ಅಭಿವೃದ್ಧಿ ಹೊಂದಿತು. ಬಾಲ್ಯದಿಂದಲೂ ಸೋಯಿಚಿರೋ ಹೋಂಡಾ ತನ್ನ ತಂದೆಯ ಕೆಲಸದಲ್ಲಿ ಬೈಸಿಕಲ್ ರಿಪೇರಿ ಮಾಡಲು ಸಹಾಯ ಮಾಡುತ್ತಿದ್ದರು. ಕೆಲಸದಲ್ಲಿ ಉತ್ಸಾಹ, ಕಲಿಯುವ ಉತ್ಸಾಹ ಮತ್ತು ನಂತರ ಸಂಪೂರ್ಣ ಶಿಸ್ತು ಮತ್ತು ಸಮರ್ಪಣೆಯೊಂದಿಗೆ ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ಗುಣವನ್ನು ಹೋಂಡಾ ತನ್ನ ತಂದೆಯಿಂದ ಪಡೆದಿದ್ದರು. ತಂದೆಯ ಸೈಕಲ್ ಶಾಪ್ನಲ್ಲಿ ಇಂಜಿನಿಯರಿಂಗ್ ಕೌಶಲ್ಯವನ್ನು ಮೆರೆಯುವ ಅವಕಾಶವೂ ಸಿಕ್ಕಿತು. ಅವರು ವಿವಿಧ ಪ್ರಯೋಗಗಳ ಮೂಲಕ ತಮ್ಮ ಕಲೆಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಿದ್ದರು. ಹೋಂಡಾ 5 ವರ್ಷ ವಯಸ್ಸಿನವರೆಗೂ ಕಾರನ್ನು ನೋಡಲಿಲ್ಲ. ಒಮ್ಮೆ ಒಬ್ಬ ವ್ಯಕ್ತಿ ತನ್ನ ಹಳ್ಳಿಗೆ ಫೋರ್ಡ್ ಮಾಡೆಲ್ ಟಿ ಕಾರನ್ನು ತಂದನು. ಮೊದಲ ಬಾರಿಗೆ ಕಾರನ್ನು ನೋಡಿದ ಹೋಂಡಾ ಕುತೂಹಲದಿಂದ ಅದನ್ನು ಮುಟ್ಟಲು ಅದರ ಹತ್ತಿರ ಹೋದರು. ಅದು ಹೊಗೆಯನ್ನು ಬಿಡಲು ಪ್ರಾರಂಭಿಸಿತು. ಮೋಡದಂತೆ ದಟ್ಟವಾದ ಹೊಗೆಯ ನಡುವೆ ಹೋಂಡಾ ಆ ಕಾರು ಕಣ್ಣಿಗೆ ಬೀಳುವವರೆಗೂ ಅದರ ಹಿಂದೆ ಓಡುತ್ತಲೇ ಇದ್ದ. ಆ ಗ್ಯಾಸೋಲಿನ್ ವಾಸನೆ ಅವನ ಪ್ರತಿ ಇಂದ್ರಿಯದಲ್ಲೂ ನೆಲೆಸಿತ್ತು. ಆ ಕ್ಷಣದಿಂದ ಅವರು ತೆರೆದ ಕಣ್ಣುಗಳಿಂದ ಕನಸನ್ನು ಕಂಡರು. ರಸ್ತೆಗಳಲ್ಲಿ ವೇಗವಾಗಿ ಓಡಬಲ್ಲ ಕಾರನ್ನು ನಿರ್ಮಿಸುವುದು ಮತ್ತು ಇದು ಅವರ ಜೀವನದ ಗುರಿಯಾಯಿತು. ಹೋಂಡಾರವರು ಪುಟ್ಮಾಟ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿಯವರೆಗೆ ಓದಿದ್ದರು. ಅಧ್ಯಯನದಲ್ಲಿ ದುರ್ಬಲರಾಗಿದ್ದರು. ಅದಕ್ಕೆ ತರಗತಿಯಲ್ಲಿ ಹಿಂದಿನ ಬೆಂಚಿನ ಮೇಲೆ ಕೂತು ಶಿಕ್ಷಕರ ಕಣ್ಣು ತಪ್ಪಿಸುತ್ತಿದ್ದರು. ಅವರಿಗೆ 15 ವರ್ಷ ತುಂಬಿದಾಗ ಒಂದು ದಿನ ಪತ್ರಿಕೆಯಲ್ಲಿ ಆರ್ಟ್ ಶೋಕೆ ಆಟೋ ರಿಪೇರಿ ಶಾಪ್ ಟೋಕಿಯೋದಲ್ಲಿ ಸಹಾಯಕ ಹುದ್ದೆಗೆ ಜಾಹೀರಾತನ್ನು ನೋಡಿದರು. ಜಾಹೀರಾತನ್ನು ಓದಿದ ನಂತರ ಅವರು ತಮ್ಮ ಕನಸುಗಳಿಗೆ ದಿಕ್ಕನ್ನು ನೀಡುವ ಮಾರ್ಗವು ಇಲ್ಲಿಂದ ಶುರುವಾಗುತ್ತದೆ ಎಂದು ಅರಿತುಕೊಂಡರು. ಅವರು ತಮ್ಮ ಅಧ್ಯಯನ, ಕುಟುಂಬ ಮತ್ತು ಹಳ್ಳಿಯನ್ನು ತೊರೆದು ಟೋಕಿಯೋಗೆ ಹೋದರು. ಟೋಕಿಯೋ ತಲುಪಿದ ನಂತರ ಈಗ ಆರ್ಟ್ ಶೋಕೈ ಆಟೋ ರಿಪೇರಿ ಶಾಪ್ನಲ್ಲಿ ಕ್ಲೀನಿಂಗ್ ಮಾಡುವ ಹುದ್ದೆ ಮಾತ್ರ ಉಳಿದಿದೆ ಎಂದು ಅವರು ತಿಳಿದುಕೊಂಡರು. ಶುಚಿಗೊಳಿಸುವಾಗ ರಿಪೇರಿ ಕಲಿಯಲು ಅವಕಾಶ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಅಲ್ಲೇ ಉಳಿದು ಸ್ವಚ್ಛತೆ ಆರಂಭಿಸಿದರು. ಮೆಕ್ಯಾನಿಕ್ಗಳು ಕಾರು ರಿಪೇರಿ ಮಾಡುತ್ತಿರುವುದನ್ನು ಗುಟ್ಟಾಗಿ ಗಮನಿಸುತ್ತಿದ್ದ ಈತ ಯಾರೂ ಇಲ್ಲದ ವೇಳೆ ಹತ್ತಿರ ಹೋಗಿ ಕಾರನ್ನು ಮುಟ್ಟುತ್ತಿದ್ದ. ರಿಪೇರಿ ಕೆಲಸ ಕಲಿಯುವ ಅವಕಾಶ ಸಿಗುವ ದಿನಕ್ಕಾಗಿ ಹಲವು ತಿಂಗಳು ಕಾಯುತ್ತಿದ್ದರು. ಆದರೆ ವರ್ಕ್ಶಾಪ್ ಮಾಲೀಕ ಶಿನಿಚಿ ಸಾಕಿಬಹರಾ ಅವರು ರಿಪೇರಿ ಮಾಡುವ ಬಗ್ಗೆ ಹೇಳಿಕೊಡುವುದೇನೋ ಬಿಡಿ, ಕಾರಿನ ಬಳಿ ಹೋಗಲು ಸಹ ಬಿಡಲಿಲ್ಲ. ಸಮಯ ಕಳೆದಂತೆ ಹೋಂಡಾದ ಭರವಸೆಗಳು ಕಳೆಗುಂದತೊಡಗಿದವು. ತನ್ನ ಓದು, ಕುಟುಂಬ ಮತ್ತು ಹಳ್ಳಿಯನ್ನು ಬಿಟ್ಟು ಟೋಕಿಯೋಗೆ ಬಂದಿದ್ದ. ಭರವಸೆ ಎಂದಿಗೂ ಈಡೇರುವುದಿಲ್ಲ ಎಂದು ಅವನು ಅರಿತುಕೊಂಡನು. ಬೇರೆ ಕಡೆ ಕೆಲಸ ಹುಡುಕಿಕೊಂಡು ಹೋಗುವ ಯೋಚನೆ ಶುರು ಮಾಡಿದರು. ಆಗ ಒಂದು ದಿನ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು. ಬಹುಶಃ ಇಲ್ಲಿಯವರೆಗೆ ಅವನು ತನ್ನ ಕೆಲಸದ ಮೂಲಕ ಬಾಸನ್ನು ಮೆಚ್ಚಿಸಲು ಸಾಧ್ಯವಾಗಲಿಲ್ಲ.
ಸ್ವಲ್ಪ ಸಮಯ ಇಲ್ಲಿಯೇ ಇದ್ದು ಕಷ್ಟಪಟ್ಟು ಏಕೆ ಕೆಲಸ ಮಾಡಬಾರದು? ಬಾಸ್ ಅವರ ಕೆಲಸವನ್ನು ನೋಡಬಹುದು ಮತ್ತು ಅವರು ರಿಪೇರಿ ಕೆಲಸ ಕಲಿಸಲು ಒಪ್ಪಲೂಬಹುದು ಎಂಬ ಈ ಆಲೋಚನೆಯೊಂದಿಗೆ ಅವರು ಬೇರೆಡೆಗೆ ಹೋಗುವ ಆಲೋಚನೆಯನ್ನು ತೊರೆದರು. 2ನೇ ದಿನದಿಂದ ವರ್ಕ್ಶಾಪ್ ಫ್ಲೋರ್ ಅನ್ನು ಹೆಚ್ಚು ಪಾಲಿಶ್ ಮಾಡಲು ಮತ್ತು ಆಟೋ ಶಾಪ್ ಅನ್ನು ಹೆಚ್ಚು ಸ್ವಚ್ಛವಾಗಿಡಲು ಪ್ರಾರಂಭಿಸಿದರು. ಅಂತಿಮವಾಗಿ ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವವನ್ನು ಆಟೋ ಅಂಗಡಿಯ ಮಾಲೀಕ ಸಾಕಿಬಾರಾ ಅವರು ಗಮನಿಸಿದರು ಮತ್ತು ರಿಪೇರಿ ಮಾಡುವಲ್ಲಿ ತರಬೇತಿ ನೀಡಲು ಒಪ್ಪಿಕೊಂಡರು. ಆ ಸಮಯದಲ್ಲಿ ಹೆಚ್ಚಿನ ಆಟೋಮೊಬೈಲ್ ವ್ಯವಹಾರಗಳನ್ನು ವಿದೇಶಿ ಕಂಪನಿಗಳು ನಡೆಸುತ್ತಿದ್ದವು. ಈ ಕಂಪನಿಗಳು ತಮ್ಮ ವ್ಯವಹಾರಗಳನ್ನು ನಿರ್ವಹಿಸಲು ಇತರ ದೇಶಗಳಲ್ಲಿ ಹೋಸ್ಟ್ಗಳನ್ನು ಹೊಂದಿದ್ದರು. ಇದರಿಂದಾಗಿ ಎಲ್ಲ ರೀತಿಯ ಆಟೋಮೊಬೈಲ್ ರಿಪೇರಿಗಳಿಗಾಗಿ ಆರ್ಟ್ ಶೋಕೆ ಆಟೋ ರಿಪೇರಿ ಶಾಪ್ಗೆ ಬರುತ್ತಿದ್ದವು. ಅದನ್ನು ರಿಪೇರಿ ಮಾಡುವ ಮೂಲಕ ಹೋಂಡಾ ಕಲಿಯುವ ಅವಕಾಶವನ್ನು ಪಡೆದುಕೊಂಡರು ಮತ್ತು ಅದರಲ್ಲಿ ಅವರು ಪರಿಣಿತರಾದರು. ಅವನ ಮಾಲೀಕರು ಅವನಿಗೆ ಆಟೋಮೊಬೈಲ್ ರಿಪೇರಿ ಮಾಡುವ ತಂತ್ರಗಳಲ್ಲಿ ತರಬೇತಿ ನೀಡಿದಲ್ಲದೆ ವ್ಯವಹಾರದ ಒಳಹೊರಗೆ ಮತ್ತು ಗ್ರಾಹಕರೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬುದನ್ನು ಮಾಹಿತಿ ನೀಡಿದರು. ಹೀಗಾಗಿ ಆರ್ಟ್ ಶೋಕೆ ಆಟೋ ರಿಪೇರಿ ಶಾಪ್ ಹೋಂಡಾಗೆ ಸೂಕ್ತವಾದ ತರಬೇತಿ ಸ್ಥಳ ಮತ್ತು ಶಿನಿಚಿ ಸಾಕಿಬಾರಾ ಆದರ್ಶ ಮಾರ್ಗದರ್ಶಕರಾಗಿದ್ದರು. ಅವರ ಮಾರ್ಗದರ್ಶನದಲ್ಲಿ ಅವರು ಸುಮಾರು 6 ವರ್ಷಗಳ ಕಾಲ ತರಬೇತಿ ಪಡೆದರು. ಹೋಂಡಾ ಕಾರ್ಪೊರೇಟರ್ನಿಂದ ಪ್ರಸರಣ ಮತ್ತು ದುರಸ್ತಿ ಮಾಡುವವರೆಗೆ ಆಟೋಮೊಬೈಲ್ ಸಂಬಂಧಿತ ವಿಷಯಗಳ ಬಗ್ಗೆ ಪ್ರತಿಯೊಂದು ಸೂಕ್ಷ್ಮ ವ್ಯತ್ಯಾಸವನ್ನು ಕಲಿತರು ಮತ್ತು ಕಾರುಗಳ ವಿನ್ಯಾಸದಲ್ಲಿ ಪ್ರವೀಣರಾದರು. 1923ರಲ್ಲಿ ಟೋಕಿಯೋದಲ್ಲಿ ವಿನಾಶಕಾರಿ ಭೂಕಂಪ ಸಂಭವಿಸಿತು. ಇದರಲ್ಲಿ ಸುಮಾರು 1 ಲಕ್ಷ ಜನರು ಪ್ರಾಣ ಕಳೆದುಕೊಂಡರು. ಆರ್ಟ್ ಶೋಕೆ ಆಟೋ ವರ್ಕ್ಶಾಪ್ ನಾಶವಾಯಿತು ಮತ್ತು ಅದರೊಂದಿಗೆ ಹೋಂಡಾದ ಕನಸುಗಳು ಸಹ ನಾಶವಾದವು. ಭೂಕಂಪದ ನಂತರ ಮೆಕ್ಯಾನಿಕ್ಗಳು ಗ್ಯಾರೇಜ್ ಕೆಲಸವನ್ನು ತೊರೆದು ತಮ್ಮ ಕುಟುಂಬಗಳಿಗೆ ಪುನರ್ವಸತಿಯಲ್ಲಿ ಸಹಾಯ ಮಾಡಲು ತಮ್ಮ ಗ್ರಾಮಗಳಿಗೆ ಮರಳಿದರು. ನಂತರ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡಲು ಮೆಕ್ಯಾನಿಕ್ಗಳ ಕೊರತೆ ಇತ್ತು. ಹೋಂಡಾ ತನ್ನ ಹಳ್ಳಿಗೆ ಹಿಂತಿರುಗಲಿಲ್ಲ, ಆದರೆ ಅಲ್ಲಿಯೇ ಇದ್ದನು. ಆರ್ಟ್ ಶೋಕೆ ವರ್ಕ್ಶಾಪ್ ನಾಶವಾದ ನಂತರ ಸಾಕಿಬಾರಾ ತಾತ್ಕಾಲಿಕ ಕಾರ್ಯಾಗಾರವನ್ನು ನಿರ್ಮಿಸಿದಾಗ ಬೇರೆ ದಾರಿ ಕಾಣದೆ ಹೋಂಡಾವನ್ನು ಅಲ್ಲಿ ಮುಖ್ಯ ಮೆಕ್ಯಾನಿಕ್ನನ್ನಾಗಿ ಮಾಡಿದರು. ಅಲ್ಲಿ ಭೂಕಂಪದಲ್ಲಿ ಹಾನಿಗೊಳಗಾದ ಕಾರುಗಳನ್ನು ಸರಿಪಡಿಸಿ ಮಾರಾಟ ಮಾಡಲಾಯಿತು. ಹೊಸ ಕಾರ್ಯಾಗಾರದಲ್ಲಿ ಸಾಕಿಬಾರಾ ತನ್ನ ಕಿರಿಯ ಸಹೋದರ ಹೋಂಡಾ ಮತ್ತು ಕೆಲವು ಮೆಕ್ಯಾನಿಕ್ಗಳ ತಂಡವನ್ನು ರಚಿಸಿದರು ಮತ್ತು ರೇಸಿಂಗ್ ಕಾರುಗಳು ವಿನ್ಯಾಸಗೊಳಿಸಲು ಪ್ರಾರಂಭಿಸಿದರು. ಅವರು ನಿರ್ಮಿಸಿದ ಮೊದಲ ಕಾರು ಆರ್ಟ್ ಡೈಮ್ಲರ್. ಇದನ್ನು ಸೆಕೆಂಡ್ ಹ್ಯಾಂಡ್ ಲ್ಯಾಮರ್ ಇಂಜಿನಿಂದ ನಿರ್ಮಿಸಲಾಗಿತ್ತು. 2ನೇ ಕಾರು ಕರ್ಟಿಸ್. ಇದರಲ್ಲಿ ಅಮೆರಿಕನ್ ಕರ್ಟಿಸ್ ಜೆನ್ನಿ A1 ಬೆಪ್ಲೇನ್ ಅನ್ನು ಅಮೆರಿಕನ್ ಕಾರ್ಡ್ ಮಿಚೆಲ್ನ ಚಾಸಿಸ್ಗೆ ಅಳವಡಿಸಿ ನಿರ್ಮಿಸಲಾಯಿತು. 1924ರ ಜಾಪನೀಸ್ ಮೋಟಾರ್ ಕಾರ್ ಚಾಂಪಿಯನ್ಶಿಪ್ನಲ್ಲಿ ಈ ಕಾರು ಪ್ರವೇಶಿಸಿದಾಗ ಹೋಂಡಾ ರೈಡಿಂಗ್ ಮೆಕ್ಯಾನಿಕ್ ಆಗಿ ಓಟದಲ್ಲಿ ಭಾಗವಹಿಸಿದ ಅವರ ತಂಡವು ಈ ಚಾಂಪಿಯನ್ಶಿಪ್ನ ವಿಜೇತರಾದರು ಮತ್ತು ಈ ವಿಜಯದೊಂದಿಗೆ ಸ್ಪೋರ್ಟ್ಸ್ ಕಾರುಗಳು ಮತ್ತು ಮೋಟಾರ್ ರೇಸಿಂಗ್ನಲ್ಲಿ ಹೋಂಡಾದ ಉತ್ಸಾಹವು ಜಾಗೃತಗೊಂಡಿತು. 1928ರ ಹೊತ್ತಿಗೆ ಆರ್ಟ್ ಶೋಕೆ ಆಟೋ ರಿಪೇರಿ ಶಾಪ್ನಲ್ಲಿ ಜಪಾನ್ನಲ್ಲಿ ಪ್ರಸಿದ್ಧ ವಾಹನ ದುರಸ್ತಿ ಅಂಗಡಿಯಾಯಿತು. ಅಷ್ಟರೊಳಗೆ ಹೋಂಡಾ ಕೂಡ ತನ್ನ ತರಬೇತಿಯನ್ನು ಮುಗಿಸಿದ್ದ. ಸಾಕಿಬಾರಾ ಅವರಿಂದ ತುಂಬಾ ಪ್ರಭಾವಿತರಾದರು. ಆದ್ದರಿಂದ ಅವರು ತಮ್ಮ ವ್ಯವಹಾರವನ್ನು ವಿಸ್ತರಿಸಿದಾಗ ಮತ್ತು ದೇಶದ ವಿವಿಧ ಪ್ರದೇಶಗಳಲ್ಲಿ ಅವರ ಕಾರ್ಯಾಗಾರದ ಶಾಖೆಗಳನ್ನು ತೆರೆದಾಗ ಅವರನ್ನು ಹಮಾಮಟ್ಸು ಶಾಖೆಯ ವ್ಯವಸ್ಥಾಪಕರನ್ನಾಗಿ ಮಾಡಲಾಯಿತು. ಅಲ್ಲಿ ಹೋಂಡಾ ಎಲ್ಲ ರೀತಿಯ ಕಾರುಗಳನ್ನು ರಿಪೇರಿ ಮಾಡಿ ಉತ್ತಮ ಆದಾಯ ಗಳಿಸಿದ. ಒಬ್ಬ ಉದ್ಯೋಗಿಯಿಂದ ಪ್ರಾರಂಭವಾದ ಈ ಶಾಖೆಯು ಪ್ರಗತಿ ಸಾಧಿಸಿ 30 ಉದ್ಯೋಗಿಗಳಿಗೆ ವಿಸ್ತರಿಸಿತು. 1923ರ ಭೂಕಂಪದ ನಂತರ ಕಾರುಗಳಿಗೆ ಬಲವಾದ ಮತ್ತು ಬಾಳಿಕೆ ಬರುವ ಬಿಡಿಭಾಗಗಳ ಅಗತ್ಯವಿದೆ ಎಂದು ಹೋಂಡಾ ಅರ್ಥ ಮಾಡಿಕೊಂಡನು. ಈ ಸಮಸ್ಯೆಯನ್ನು ಪರಿಹರಿಸಲು ಅವರು ಹೊಸ ಪ್ರಯೋಗಗಳು ಮತ್ತು ಆವಿಷ್ಕಾರಗಳನ್ನು ಮಾಡಲು ಪ್ರಾರಂಭಿಸಿದರು. ಅವರು ಮರದ ಕಡ್ಡಿಗಳ ಬದಲಿಗೆ ಕಾಸ್ಟಿಂಗ್ ಮಾಡಿದ ಕಬ್ಬಿಣದ ಕಡ್ಡಿಗಳನ್ನು ತಯಾರಿಸಿದರು. ರಾಷ್ಟ್ರೀಯ ಕೈಗಾರಿಕಾ ಪ್ರದರ್ಶನದಲ್ಲಿ ಪ್ರಶಂಸೆ ಪಡೆದ ನಂತರ ಹೋಂಡಾದ ಆತ್ಮವಿಶ್ವಾಸ ಹೆಚ್ಚಾಯಿತು ಮತ್ತು ಅವರು ಕಾಸ್ಟಿಂಗ್ ಮಾಡಿದ ಕಬ್ಬಿಣದ ಕಡ್ಡಿಗಳನ್ನು ಇತರ ದೇಶಗಳಿಗೆ ರಫ್ತು ಮಾಡಲು ಪ್ರಾರಂಭಿಸಿದರು. ಮೋಟಾರ್ ರೇಸಿಂಗ್ಗಳ ಕಾರುಗಳ ಬಗ್ಗೆ ಹೋಂಡಾದ ಉತ್ಸಾಹ ಇನ್ನೂ ಕಡಿಮೆಯಾಗಿರಲಿಲ್ಲ. 1936ರಲ್ಲಿ ಜಪಾನ್ನ ಮೊದಲ ರೇಸ್ನಲ್ಲಿ ಹಮಾಮಟ್ಸು ಶಾಖೆ ನಿರ್ಮಿಸಿದ ರೇಸಿಂಗ್ ಕಾರ್ನೊಂದಿಗೆ ಭಾಗವಹಿಸಿದರು. ಆದರೆ ದುರದೃಷ್ಟವಶಾತ್ ಕಾರು ಅಪಘಾತಕ್ಕೀಡಾಯಿತು. ಅವರ ಕಿರಿಯ ಸಹೋದರ ಮತ್ತು ಅವರು ಸ್ವತಃ ಗಾಯಗೊಂಡರು. ಈ ಅಪಘಾತದ ನಂತರ ಅವರ ಹೆಂಡತಿಯ ಒತ್ತಾಯದ ಮೇರೆಗೆ
ಅವರು ಕಾರ್ ರೇಸಿಂಗ್ನಲ್ಲಿ ಭಾಗವಹಿಸುವುದನ್ನು ನಿಲ್ಲಿಸಿದರು. ಕೇವಲ ಕಾರು ರಿಪೇರಿ ಕೆಲಸದಿಂದ ಹೋಂಡಾ ತೃಪ್ತರಾಗಿರಲಿಲ್ಲ. ಅವರು ರೇಸಿಂಗ್ ಕಾರುಗಳನ್ನು ನಿರ್ಮಿಸುವಂತಹ ಕೆಲವು ಹೊಸ ಥ್ರಿಲ್ಗಳನ್ನು ಹುಡುಕುತ್ತಿದ್ದರು. ಅವರು ಪಿಸ್ಟನ್ ರಿಂಗ್ ತಯಾರಿಸುವ ಗುರಿಯನ್ನು ಹೊಂದಿದ್ದರು. ಅವರು ಟೊಯೋಟಾ ಕಾರ್ಪೊರೇಷನ್ಗೆ ಪಿಸ್ಟನ್ ರಿಂಗ್ಗಳ ಸಾಮೂಹಿಕ ಪೂರೈಕೆದಾರರಾಗಲು ಬಯಸಿದ್ದರು. 40% ಷೇರುಗಳು ಟೊಯೋಟಾ ಮೋಟಾರ್ ಕಾರ್ಪೊರೇಷನ್ ಲಿಮಿಟೆಡ್ ಕೈ ಸೇರಿತು. ಅವರದೇ ಕಂಪನಿಯಲ್ಲಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ತೆಗೆದು ಹಿರಿಯ ವ್ಯವಸ್ಥಾಪಕ ನಿರ್ದೇಶಕನನ್ನಾಗಿ ಮಾಡಲಾಯಿತು. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಹೋಂಡಾ ಸ್ವಯಂಚಾಲಿತ ಪಿಸ್ಟನ್ ರಿಂಗ್ ಉತ್ಪಾದನಾ ಯಂತ್ರವನ್ನು ತಯಾರಿಸಿದ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅವರ ಕಟ್ಟಡದ ಕೆಲವು ಭಾಗಗಳು ನಾಶವಾದರೂ ಸಣ್ಣ ಪ್ರಮಾಣದಲ್ಲಿ ಪಿಸ್ಟನ್ ರಿಂಗ್ಗಳನ್ನು ಉತ್ಪಾದಿಸುವ ಮೂಲಕ ಯುದ್ಧದ ಸಮಯದಲ್ಲಿ ತನ್ನ ಕಂಪನಿಯನ್ನು ಜೀವಂತವಾಗಿಡಲು ಸಾಧ್ಯವಾಯಿತು. ಆದರೆ 1945ರ ಭೂಕಂಪದಲ್ಲಿ ಟೋಕಿಯೋ ಸೇರಿದಂತೆ ಹೋಂಡಾದ ಕೆಲವು ಕಟ್ಟಡಗಳು ನಾಶವಾದವು. ಮತ್ತೊಂದೆಡೆ ಜಪಾನ್ ಎರಡನೇ ಮಹಾಯುದ್ಧದಲ್ಲಿ ಸೋತಿತು. ಇದರಿಂದಾಗಿ ಆರ್ಥಿಕ ಹಿಂಜರಿತದ ಅವಧಿಯು ಪ್ರಾರಂಭವಾಯಿತು. ಪರಿಸ್ಥಿತಿಯನ್ನು ಗ್ರಹಿಸಿದ ಹೋಂಡಾ ಅವರು ತಮ್ಮ ಸಂಕಷ್ಟದಲ್ಲಿರುವ ವ್ಯಾಪಾರವನ್ನು ಟೊಯೋಟಾ ಮೋಟಾರ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಮಾರಾಟ ಮಾಡಿದರು. ನಂತರ ಅವರು ಅನೇಕ ಸ್ಥಳಗಳಲ್ಲಿ ಕೆಲಸ ಹುಡುಕಲು ಪ್ರಯತ್ನಿಸಿದರು, ಆದರೆ ಯಶಸ್ವಿಯಾಗಲಿಲ್ಲ. ತನ್ನ ಎಲ್ಲ ಶಕ್ತಿ ಮತ್ತು ನಂಬಿಕೆಯೊಂದಿಗೆ ಅವನು ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಿದನು. ಅದೇ ಸಮಯದಲ್ಲಿ ಜಪಾನ್ನಲ್ಲಿ ಸೈಕಲ್ಗಳ ಅಬ್ಬರ ಶುರುವಾಗಿತ್ತು. ಇದನ್ನು ಮನಗಂಡ ಸೋಚಿರೋ ಹೋಂಡಾ ಸೈಕಲ್ಗೆ ಎಂಜಿನ್ ಅಳವಡಿಸಿ ಮೋಟಾರ್ ಸೈಕಲ್ ಅನ್ನು ತಯಾರಿಸಿದರು. ಹೋಂಡಾರವರಿಗೆ ಮತ್ತೆ ತನ್ನ ಜೀವನಕ್ಕೆ ಹೊಸ ಆರಂಭವನ್ನು ನೀಡಿತು ಮತ್ತು ಅವನು ತನ್ನದೇ ಆದ ಕಂಪನಿಯನ್ನು ಸ್ಥಾಪಿಸಿದನು. ಅದಕ್ಕೆ ಅವನು ಹೋಂಡಾ ಮೋಟಾರ್ಸ್ ಎಂದು ಹೆಸರಿಸಿದನು. ಅವನು ರೇಸಿಂಗ್ ಮತ್ತು ಬೈಕ್ಗಳ ಬಗ್ಗೆ ತುಂಬ ಆಸಕ್ತಿ ಹೊಂದಿದ್ದನು. ಆದ್ದರಿಂದ ಅವರು ಮೋಟಾರ್ ಸೈಕಲ್ ತಯಾರಿಸಲು ಪ್ರಾರಂಭಿಸಿದರು. ಆರಂಭದಲ್ಲಿ ಅವರು ಬಹಳಷ್ಟು ಹಣವನ್ನು ಹೊಂದಿರಲಿಲ್ಲ. ಅವನು ಆ ಮೋಟಾರ್ ಸೈಕಲನ್ನು ಮಾರಾಟ ಮಾಡಲು ಪ್ರಾರಂಭಿಸಿದನು. ಇದು ಶಕ್ತಿ ಮತ್ತು ಸಮಯವನ್ನು ಉಳಿಸುತ್ತಿದ್ದರಿಂದ ಅದು ಅನೇಕರಿಗೆ ಇಷ್ಟವಾಯಿತು ಮತ್ತು ಅವನು ಲಾಭ ಗಳಿಸಲು ಪ್ರಾರಂಭಿಸಿದನು. ಅವನ ಮೋಟಾರ್ ಸೈಕಲ್ಗಳು ಪ್ರಪಂಚದಾದ್ಯಂತ ಅತ್ಯಂತ ಯಶಸ್ವಿಯಾದವು ಮತ್ತು ಅವನು ಅತಿ ದೊಡ್ಡ ಮೋಟಾರ್ ಬೈಕ್ ತಯಾರಕನಾದನು. ಅವನ ಯಶಸ್ಸು ಅಲ್ಲಿಗೆ ನಿಲ್ಲಲಿಲ್ಲ. ಅವರು 4 ಚಕ್ರದ ವಾಹನಗಳನ್ನು ತಯಾರಿಸಲು ಪ್ರಾರಂಭಿಸಿದರು. ಅಷ್ಟೊತ್ತಿಗೆ ಹೋಂಡಾ ಜಾಗತಿಕ ಮಾರುಕಟ್ಟೆಯನ್ನು ವಶಪಡಿಸಿಕೊಂಡಿತು. ಆದರೆ ಅವರ ಹೆಜ್ಜೆಗಳು ಅಲ್ಲಿಗೆ ನಿಲ್ಲಲಿಲ್ಲ. ಈಗ ಅವರು ಹೊಸ ಸವಾಲುಗಳಿಗೆ ಸಿದ್ಧರಾಗಿದ್ದರು. ಅವರು ಕಾರು ಉತ್ಪಾದನಾ ಕ್ಷೇತ್ರಕ್ಕೆ ಪ್ರವೇಶವನ್ನು ಘೋಷಿಸಿದರು. ಅವರು ಸಂಪನ್ಮೂಲಗಳು, ತಾಂತ್ರಿಕ ಪರಿಣಿತಿ ಮತ್ತು ಸಾಮರ್ಥ್ಯವನ್ನು ಹೊಂದಿದ್ದರು. ಆದ್ದರಿಂದ ಅವರ ನಿರ್ಧಾರ ಸ್ವಾಭಾವಿಕವಾಗಿತ್ತು. ಇಂದು ಹೋಂಡಾ ಕಂಪನಿಯು ವೇಗದ ಕಾರುಗಳು ಮತ್ತು ಮೋಟಾರ್ ಬೈಕ್ಗಳನ್ನು ತಯಾರಿಸುತ್ತಿದೆ. ಅದಲ್ಲದೆ ರೋಬೋಟಿಕ್ಸ್, ವಾಯುಯಾನ, ಮಲ್ಟಿ ಯುಟಿಲಿಟಿ ಇಂಜಿನ್ಗಳು ಮತ್ತು ರೇಸಿಂಗ್ ಯಂತ್ರಗಳ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದೆ. ಸ್ನೇಹಿತರೆ, ಸೋಚಿರೋ ಹೋಂಡಾ ಯಶಸ್ಸಿನ ಕಥೆಯ ಬಗ್ಗೆ ನಿಮಗೆ ಇಷ್ಟವಾಯಿತೆ? ನೀವು ಸೋಚಿರೋ ಹೋಂಡಾ ಜೀವನ ಚರಿತ್ರೆ ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹಲವಾರು ಸಾಧಕರ ಜೀವನ ಚರಿತ್ರೆ ಮತ್ತು ಯಶಸ್ಸಿನ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.